ಓಂ ನಮಃ ಶಿವಾಯ. ವೀಕ್ಷಕರೇ, ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ, ಸಾಕಷ್ಟು ಕರೆಗಳು ಬರ್ತಾ ಇದ್ದಾವೆ. ವಿಚಿತ್ರವಾದ ಸಮಸ್ಯೆಗಳಿರ್ತವೆ. ಎಲ್ಲವೂ ವಾಮಾಚಾರದ್ದು. ಸಾಕಷ್ಟು 90% ಕರೆಗಳು ವಾಮಾಚಾರ ಆಗಿದೆ, ಚೌಡಿ ಪ್ರಯೋಗ ಆಗಿದೆ, ಭಾನಾಮತಿ ಆಗಿದೆ, ಇದೇ ರೀತಿ ಹೇಳ್ಕೊಂಡು ಫೋನ್ ಮಾಡ್ತಾರೆ. ಮೊನ್ನೆ ಒಂದು ಕರೆ ಬಂತು. ಒಬ್ಬ ತಾಯಿಗೆ ಏನಾಗ್ತಾ ಇದೆ ಅಂದ್ರೆ ಹೊಟ್ಟೆಯಲ್ಲಿ ಪೇನ್ ಆಗ್ತಾ ಇದೆ. ಹೊಟ್ಟೆಯಲ್ಲಿ ಎಷ್ಟು ಡಾಕ್ಟರ್ ತೋರಿಸ್ತಾ ಇದ್ದಾರೆ, ಕ್ಯೂರ್ ಆಗ್ತಾ ಇಲ್ಲ. ಅದು ಸ್ಕ್ಯಾನಿಂಗ್ ಅಲ್ಲೂ ಕೂಡ ಏನು ತೋರಿಸ್ತಾನೆ ಇಲ್ಲ, ಎಲ್ಲ ನಾರ್ಮಲ್ ಇದೆ. ಈ ಮಾಟ ಮಂತ್ರದಿಂದ ಎಲ್ಲಿ ಬೇಕಾದ್ರೂ ಪೇನ್ ಬರೆಸಬಹುದು, ಎಷ್ಟು ಬೇಕಾದ್ರೂ ಆರೋಗ್ಯವನ್ನ ಹಾಳು ಮಾಡಬಹುದು, ಬದುಕನ್ನು ಹಾಳು ಮಾಡಬಹುದು, ಮನಸ್ಸನ್ನು ಹಾಳು ಮಾಡಬಹುದು, ವ್ಯಾಪಾರವನ್ನು ಹಾಳು ಮಾಡಬಹುದು, ಓದನ್ನು ಹಾಳು ಮಾಡಬಹುದು. ಒಟ್ಟು ಹಾಳು ಮಾಡೋದು ಏನಿದ್ರು ಈ ವಾಮಾಚಾರಗಳಿಂದ ಮಾಡಬಹುದು ಹೊರತು ಉದ್ಧಾರ ಮಾಡಕ್ಕಾಗಲ್ಲ. ಇಲ್ಲ, ನಾವೇನಾದ್ರೂ ಮಾಡ್ಕೊಡ್ತೀವಿ, ನಿಮ್ ವ್ಯಾಪಾರ ಇಂಪ್ರೂವ್ ಆಗುತ್ತೆ ಅಂತ ವಾಮಾಚಾರದಿಂದ ಮಾಡಿದ್ರೆ ಅದೂ ಕೂಡ ಏನಂದ್ರೆ ತಾತ್ಕಾಲಿಕವಾಗಿರುತ್ತೆ. ಒಂದ್ ರೀತಿ ನಿಮಗೆ ದುಡ್ಡಿನ ಫ್ಲೋ ಎಲ್ಲಿಂದಾದ್ರೂ ಬಂದ್ಬಿಡ್ಬೋದು. ಈಗ ವಾಮಾಚಾರ ಮಾಡಿ ಏನೋ ಒಂದು ತಾಯ್ತ ಮಾಡ್ಕೊಟ್ಬಿಟ್ರೆ ದುಡ್ಡಿನ ಫ್ಲೋ ಎಲ್ಲಿಂದಾದ್ರೂ ಬಂದ್ಬಿಡ್ಬೋದು ಕೆಲವರಿಗೆ. ನಾನು ನೋಡಿದ್ದೇನೆ, ಅದಕ್ಕಾಗಿ ಹೇಳ್ತಾ ಇದ್ದೇನೆ. ಆದರೆ ಮುಂದಿನ ದಿನಗಳಲ್ಲಿ ಅದಕ್ಕಿಂತಲೂ ಹೆಚ್ಚು ನಷ್ಟ ಆಗ್ಬಿಡುತ್ತೆ, ಸಾಲದಲ್ಲಿ ಸಿಕ್ಕೊಂಡ್ಬಿಡ್ತೀರಾ. ಇನ್ನು ಮತ್ತೆ ಮೂಲ ವಿಷಯಕ್ಕೆ ಬರ್ತೇನೆ. ನೋಡಿ, ಅವ್ರಿಗೆ ಪೇನ್ ಆಗಿದೆ, ಹೊಟ್ಟೆಯಲ್ಲಿ ಪದೇ ಪದೇ ಪೇನ್ ಬರ್ತಾ ಇದೆ, ತಡ್ಕಣಕ್ಕಾಗಲ್ಲ. ಅದರಲ್ಲೂ ಕೂಡ ಹುಣ್ಣಿಮೆ ಅಮಾವಾಸ್ಯೆ ಹತ್ರ ಬಂದ್ರೆ ಇನ್ನು 2-3 ದಿನ ಇದ್ದಂಗೆ ಪೇನ್ ಹೆಚ್ಚಾಗ್ಬಿಡುತ್ತೆ. ಪಾಪ ತುಂಬಾ ತೊಂದರೆಯಲ್ಲಿದ್ದಾರೆ. ನನಗೆ ಕರೆ ಮಾಡಿದ್ರು. ನಾನು ಏನ್ ಹೇಳ್ತೀನಪ್ಪ ಅಂತಂದ್ರೆ, ಯಾರಿಗೆ ತುಂಬಾ ತೊಂದರೆ ಇದೆ ನೋಡಿ, ಇನ್ನಾಗಲ್ಲಪ್ಪ ನಮ್ಮ ಕೈಲೇ ಅಂದಾಗ ನಾವು ಹೇಳಿರುವ ಶಿವಾಲಯಕ್ಕೆ, ನಾವು ಹೇಳಿರುವ ಆಚರಣೆಗಳನ್ನು ದಿನವೂ ಮಾಡಬೇಕು. ನಾವು ಹೇಳಿರುವ ಧ್ಯಾನವನ್ನ ದಿನವೂ ಮಾಡ್ತಾ ಇರ್ಬೇಕು. ಧ್ಯಾನ ಮಾಡಲ್ಲಪ್ಪ, ನಾವು ಆಚರಣೆ ಮಾಡ್ಬೋದು, ಏನ್ ಸುಲಭ, ಅದೇನು ದೊಡ್ಡ ವಿಷಯ ಇಲ್ಲ. ಹಿಂದಿನ ವಿಡಿಯೋಗಳಲ್ಲಿ ಆಚರಣೆಗಳನ್ನು ಬಿಟ್ಟಿದ್ದೇನೆ, ನೀವು ನೋಡ್ಕೋಬಹುದು. ಬ್ಲ್ಯಾಕ್ ಮ್ಯಾಜಿಕಲ್ ರಿಮೂವಲ್ ಅಂತ ಬಿಟ್ಟಿರ್ತೇವೆ, ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ರಿವರ್ಸ್ ಮಂತ್ರ ಅಂತ ಬಿಟ್ಟಿರ್ತೇವೆ. ಆ ವಿಡಿಯೋಗಳನ್ನು ನೋಡಿದ್ರೆ ನಿಮ್ಗೆ ಏನ್ ಮಾಡ್ಬೇಕಂತ ತಿಳಿಯುತ್ತೆ. ಇನ್ನೂ ಹೆಚ್ಚಿನ ತೊಂದರೆ ಇದೆ ಅನ್ನೋದಾದ್ರೆ, ನಾವು ಹೇಳಿರುವ ಶಿವಾಲಯಗಳಿಗೆ, ನಾವು ಹೇಳಿರುವ ಕ್ಷೇತ್ರಗಳಿಗೆ ಹೋಗ್ಬಿಟ್ಟು ನೋಡಿ, ಒಂದು ದಿನ ಯಾಕೆ, ಒಂದು ವಾರ ಬೇಕಾದ್ರೂ, 15 ದಿನ ಬೇಕಾದ್ರೂ ಅಲ್ಲಿದ್ದು ಬಂದ್ಬಿಡಿ. ಅಲ್ಲೆಲ್ಲ ಪ್ರಸಾದ ವ್ಯವಸ್ಥೆ ಇದೆ, ಉಳ್ಕಳಿಗೆ ಹಾಲ್ಗಳಿದ್ದಾವೆ, ದುಡ್ಡು ಯಾರೂ ಕೇಳಲ್ಲ, ನಿಮಗೆ ಖರ್ಚಾಗೋದಿಲ್ಲ. ನೀವು ಆರಾಮಾಗುವ ತನಕ, ನಿಮಗೆ ಆರಾಮ್ ರಿಲ್ಯಾಕ್ಸ್ ಆಗುತ್ತೆ ಅನ್ನೋ ತನಕ ಸ್ವಲ್ಪ ಇದ್ದು ಬಂದ್ಬಿಡಿ. ನಾನು ಸಾಕಷ್ಟು ಜನರಿಗೆ ತಿಳಿಸಿದ್ದೇನೆ. ಇಲ್ಲ, ಆ ದೇವಾಲಯಕ್ಕೆ ಅಷ್ಟು ಶಕ್ತಿ ಇಲ್ಲ ಅನ್ಕೊಂಡ್ಬಿಡ್ತಾರೆ ಜನ, ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ. ದಯವಿಟ್ಟು ಹಾಗೆ ಮಾಡಬೇಡಿ. ನಿಮ್ಮ ಆರೋಗ್ಯವನ್ನ ಕಾಳಜಿ ತಗೊಳ್ಳಿ. ನಿಮ್ಮ ಡಾಕ್ಟ್ರಿಗೂ ತೋರಿಸಿ, ನಿಮ್ಮ ಡಾಕ್ಟರ್ ಏನ್ ಹೇಳ್ತಾರೆ ಅದನ್ನು ಕೂಡ ಪಾಲಿಸಿ. ಅದರ ಜೊತೆಗೆ ನಾನು ಹೇಳಿದ ದೇವಾಲಯಕ್ಕೆ ಹೋಗಿ ಅಲ್ಲಿ ಆರಾಮ್ ಕೂತ್ಕೊಂಡ್ಬಿಡಿ. ಒಂದು ವಾರ ಇರಿ, ಬೇಕಾದ್ರೆ 15 ದಿನ ಇರಿ. ಇಷ್ಟು ಮಾಡೋದ್ರಿಂದ ನಿಮಗೆ ದೇಹಕ್ಕೆ ಚೈತನ್ಯ, ಬದುಕಿನಲ್ಲಿ ಉತ್ಸಾಹ ಬರುತ್ತೆ. ನೋಡಿ, ಬದುಕಿನಲ್ಲಿ ಉತ್ಸಾಹನ ಕಳ್ಕೊಂಡ್ಬಿಡ್ತೀವಲ್ಲ ಹಿಂಗಾದಾಗ. ಬದುಕಿನಲ್ಲಿ ಉತ್ಸಾಹ ಬರುತ್ತೆ. ನೀವು ಇಷ್ಟು ಮಾಡಬೇಕು. ದಿನವೂ ನಾ ಹೇಳಿದ ಆಚರಣೆ ಮಾಡಿ 1 ತಿಂಗಳು 2 ತಿಂಗಳು ಮಾಡಿದ್ಮೇಲೆ ನಿಮ್ಗೆ ರಿಸಲ್ಟ್ ಬರುತ್ತೆ ಹೊರತು 1 ದಿನ 2 ದಿನ ಅಥವಾ ವಾರಕ್ಕೆ ರಿಸಲ್ಟ್ ಕಡಿಮೆ. ಇಷ್ಟು ಮಾಡಿ ನೋಡ್ಬೋದು. ಯಾರು ಇಲ್ಲ ಇದರಲ್ಲಿ ಏನು ಶಕ್ತಿ ಇಲ್ಲ ಅಂತ ಹೇಳಿ ಟ್ರೈ ಮಾಡಿದವರು ಕೂಡ, ಹೌದು ಗುರುಗಳೇ, ಇದರಲ್ಲಿ ಶಕ್ತಿ ಇದೆ ಅಂತ ಹೇಳಿ ಫೋನ್ ಮಾಡಿದ್ದಾರೆ. ವೀಕ್ಷಕರೇ, ನಮ್ಮ ಜ್ಯೋತಿಷ್ಯ ಜೈ ಹೋ
ಯೂಟ್ಯೂಬ್ ಚಾನಲ್ ಇರೋದೇ ನಿಮ್ಮ ತೊಂದರೆಗಳನ್ನು ನಿವಾರಣೆ ಮಾಡಲಿಕ್ಕೆ. ನಿಮಗೇನಾದರೂ ತೊಂದರೆಗಳಿದ್ರೆ ಭಾನಾಮತಿ, ವಾಮಾಚಾರ, ಮಾಟಮಂತ್ರ ಯಾವುದೇ ರೀತಿ ತೊಂದರೆ ಇದ್ರೂ ಕೂಡ ನೀವು ನಮಗೆ ಕರೆ ಮಾಡಿ, ಏನಪ್ಪ ಗುರುಗಳು ಫೋನ್ ಎತ್ತಾರೋ ಇಲ್ವೋ, ಮುಜುಗರ ಮಾಡ್ಕೊಳೋದು ಬೇಡ. ನಾವಿರೋದೇ ನಿಮ್ಮ ತೊಂದರೆಯಿಂದ ಹೊರಗೆ ತರಲಿಕ್ಕೆ ಅಂತ ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸಿದ್ದೇನೆ. ಎಷ್ಟೇ ತೊಂದರೆ ಇರಲಿ, ನೀವು ನಮಗೆ ಕರೆ ಮಾಡಿದ್ರೆ ನಾವು ಸಲಹೆ ನೀಡ್ತೇನೆ, ಮಂತ್ರಗಳನ್ನು ಹೇಳ್ಕೊಡ್ತೇನೆ. ಆ ಮಂತ್ರಗಳನ್ನು ಧ್ಯಾನ ಮಾಡಿ, ಇಲ್ಲ ಅದಕ್ಕಿಂತ ಹೆಚ್ಚು ತೆಗಿಲೇಬೇಕು ಅಂದಾಗ ತೆಗಿಯೋಣ, ಅದನ್ನ ಸರಿ ಮಾಡೋಣ. ಒಟ್ಟಾರೆಯಾಗಿ ನಿಮ್ಮ ಸಮಸ್ಯೆ ಪರಿಹಾರ ಆದರೆ ಸಾಕು. ಭಗವಂತನ ಆಶೀರ್ವಾದ ನಮಗಿರುತ್ತೆ, ನಿಮಗೂ ಕೂಡ ಭಗವಂತನ ಆಶೀರ್ವಾದ ಇರಲಿ. ನೀವು ಸಲಹೆ ಬೇಕಾದರೆ ನಮಗೆ ಕರೆ ಮಾಡಬಹುದು. ಶುಭವಾಗಲಿ.